ನಮಸ್ಕಾರ. ಹೋಟ್ಲಿಗೆ ಹೋದಾಗ ಸೆಟ್ ದೋಸೆ ತಿಂದಿರ್ತೀರಲ್ವಾ? ನನಗಂತೂ ತುಂಬ ಇಷ್ಟ ಆಗುತ್ತೆ. ನಿಮಗೂ ಇಷ್ಟ ಆಗುತ್ತಾ? ಬನ್ನಿ, ಹಾಗಿದ್ದರೆ ನಳಿನೀಸ್ ಕ್ವಿಸಿನ್ ವೆಜ್ಜಲ್ಲಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋಣ. ಮಾಡ್ತೀರಲ್ವಾ ನೀವು? ಈ ಥರ 3 ಚಿಕ್ಕ ಚಿಕ್ಕ ದೋಸೆ ಸಾಗು ಮತ್ತು ಚಟ್ನಿ ಜೊತೆ ಇಟ್ಟರೆ ಅದೇ ಸೆಟ್ ದೋಸೆ ಅಲ್ವಾ? ಗೊತ್ತಿದ್ದವರಿಗೆ ಸರಿ, ಗೊತ್ತಿಲ್ಲದೆ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಗುಡ್ಗೂಡಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಿಮಗೋಸ್ಕರ ಸಾಗು ಜೊತೆ ತರಕಾರಿ ಸಾಗು. ನಂದು ಇನ್ನೊಂದು ವಿಡಿಯೋ ರೆಸಿಪಿ ಇದೆ, ಲಿಂಕ್ ಹಾಕಿರ್ತೀನಿ ನೋಡಿ. ಮತ್ತು ಇದು ಚಟ್ನಿ ಜೊತೆ, ಇದು ಶೇಂಗಾ ಚಟ್ನಿ. ಇದಕ್ಕೆ 3 ಕಪ್ ರಾ ರೈಸು, ದೋಸೆ ಅಕ್ಕಿ ಬೇಕಾದ್ರೂ ತೊಗೋಬೋದು. ಚಳಿಗಾಲದಲ್ಲಿ 1 ಕಪ್ ಉದ್ದಿನಬೇಳೆ ಬೇಕಾಗುತ್ತೆ, ಬೇಸಿಗೆಗಾಲದಲ್ಲಿ 3/4 ಕಪ್ ಹಾಕ್ಕೋಬೋದು. ಆಮೇಲೆ ಸಬ್ಬಕ್ಕಿ 2 ಟೇಬಲ್ ಸ್ಪೂನು, ಕಡಲೆಬೇಳೆ 2 ಟೇಬಲ್ ಸ್ಪೂನು, ಮೆಂತ್ಯ ಅರ್ಧ ಟೀ ಸ್ಪೂನು, ಅವಲಕ್ಕಿ 1 ಕಪ್. ಈ ಅಳತೆ ನೆನ್ಪಿಟ್ಕೊಳ್ಳಿ. ಇದು ನೀರು ಹಾಕಿ ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದು ಮತ್ತು ಫ್ರೆಶ್ ಆಗಿ ನೀರು ಹಾಕಿ ಒಂದು 5-6 ಗಂಟೆ ನೆನೆಸ್ಬೇಕು. ವಿಂಟರಲ್ಲಿ ಜಾಸ್ತಿ ನೆನೆಸ್ಬೇಕು, ಸಮ್ಮರಲ್ಲಿ ಸ್ವಲ್ಪ ನೆನೆಸಿದ್ರು ಸಾಕಾಗುತ್ತೆ. ಅದು ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಮಿಕ್ಸಿಲಿ ಅಥವಾ ಗ್ರೈಂಡರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಗ್ರೈಂಡ್ ಮಾಡ್ಕೋಬೋದು ಹಿಟ್ಟನ್ನು. ಮಿಕ್ಸಿಲಾದರೆ 1-2 ಬ್ಯಾಚಲ್ಲಿ ಹಾಕಬೇಕು, ಗ್ರೈಂಡರಲ್ಲಾದರೆ ಒಟ್ಟಿಗೆ ಹಾಕ್ಬಿಡ್ಬೋದು. ಗಟ್ಟಿಯಾಗೇ ರುಬ್ಕೋಬೇಕು ಅದನ್ನ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಾನು ಉಪ್ಪು ಹಾಕ್ಬಿಟ್ಟೆ ಮುಚ್ಚಿಡ್ತೀನಿ ರಾತ್ರಿ, ನೀವು ಬೇಕಾದ್ರೆ ಬೆಳಗ್ಗೆ ಹಾಕೋಬೋದು. ಇದು ಫರ್ಮೆಂಟ್ ಆಗಿ ಬೆಳಗ್ಗೆ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿದೆ, ಫ್ಲಫಿಯಾಗಿ. ಇದರಲ್ಲೇ ಗೊತ್ತಾಗೋಗುತ್ತೆ ದೋಸೆ ಎಷ್ಟು ಚೆನ್ನಾಗಾಗತ್ತೆ ಅಂತ. ಈಗ ದೋಸೆ ಮಾಡೋಣವಾ? ಬನ್ನಿ. ಹಾಗಿದ್ದರೆ ಒಂದು ಸಲ ಕಲಿಸ್ಬಿಟ್ಟು ದೋಸೆ ಹಾಕೋಕ್ಕೆ ಮುಂಚೆ 1-2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಯಿತಾ? ಆಮೇಲೆ ಇದ್ರ ಮೇಲ್ಗಡೆ ಹಾಕೋಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು ರೆಡಿಯಾಗಿ ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು ದೋಸೆ ಹಾಕೋಕ್ಕೆ ಮುಂಚೆ. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾಯಿದ್ರೂ ಪರವಾಗಿಲ್ಲ, ಇಲ್ಲ ಈ ಕಾಸ್ಟ್ ಐರನಲ್ಲಿ ಮಾಡಿದ್ರೂ ಪರವಾಗಿಲ್ಲ. ಕಾಸ್ಟ್ ಐರನ್ ಆದರೆ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ. ಈ ಈರುಳ್ಳಿ ಒಂದು ಸಲ ಹಿಂಗೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಸೆಂಟ್ರಲ್ಲಿ ಒಂದು ದೊಡ್ಡ ಸೌಟು ಫುಲ್ ಹಿಟ್ಟು ಈ ಥರ ಹಾಕಿ ಹಾಗೆ ಬಿಟ್ಬಿಡಿ. ಅದನ್ನ ಏನು ಉಜ್ಜೋದೆಲ್ಲ ಬೇಡ. ಮಸಾಲೆ ದೋಸೆಗೆಲ್ಲ ಆದರೆ ಹಿಂಗೆ ರೌಂಡಾಗಿ ಉಜ್ತೀವಲ್ಲ, ಇದು ಆ ಥರ ಅಲ್ಲ. ಇದು ಸೆಟ್ ದೋಸೆ ಅಂದರೆ ಸ್ಪಾಂಜ್ ಥರನೇ ಇರಬೇಕು. ಆಮೇಲೆ ಆ ಹಿಟ್ಟು ಬೇಯೋಕ್ಕೆ ಮುಂಚೆನೇ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮಧ್ಯದಲ್ಲಿ ಹಾಕ್ಬಿಟ್ಟು 1 ಸ್ಪೂನ್ ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಬೇಕಾದ್ರೆ ಮುಚ್ಚಿಡ್ಬೋದು, ಇಲ್ಲದಿದ್ದರೆ ಹಾಗೆ ಬೇಯುತ್ತೆ, ಪರವಾಗಿಲ್ಲ. ಅದು ಬೇಕಾದ್ರೆ ಹಿಂಗೆ ತಿರುಗಿಸಿ ನೋಡಿ ಕೆಂಪಗಾಗಿದೆ ಅಂತ. ಆಮೇಲೆ ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೋಬೋದು. ಇದು 2ನೇ ದೋಸೆ. ಸೇಮ್ ರಿಪೀಟ್. ಬೆಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಕೋಬೋದು ಮೇಲಿಂದ ನೀವು. ಆಮೇಲೆ 3ನೇದು ಅದೇ ಥರ. ನೀವೊಂದು ದೊಡ್ಡ ಸೌಟ್ ತೊಗೊಂಬಿಟ್ರೆ ಒಂದೇ ಸೌಟ್ ಸಾಕಾಗುತ್ತೆ. ಹೋಟ್ಲಲ್ಲಿ ನೋಡಿದ್ದೀರಲ್ವ, ಇದೇ ಸೈಜ್ಗೆ ಇರುತ್ತೆ ಅದು. ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿ ಸರ್ವಿಂಗ್ ಪ್ಲೇಟ್ಗೆ ಇಟ್ಟರೆ ತಿನ್ನೋದು ಒಂದೇ ಬಾಕಿ. ಅದಕ್ಕೆ ತರಕಾರಿ ಸಾಗು, ಹೋಟ್ಲಲ್ಲೂ ತರಕಾರಿ ಸಾಗು ಜೊತೆನೇ ಕೊಡ್ತಾರೆ. ಕೆಲವು ಹೋಟ್ಲಲ್ಲಿ ಬಾಂಬೆ ಸಾಗು ಅಂತ ಕೊಡ್ತಾರೆ, ಅದ್ರ ಲಿಂಕು ಹಾಕಿರ್ತೀನಿ ನೋಡಿ. ಈ ತರಕಾರಿ ಸಾಗುಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ, ಇದ್ರ ಲಿಂಕು ಇದೆ, ಹಾಕಿರ್ತೀನಿ, ಅದನ್ನು ನೋಡಿ. ಇದ್ರ ಜೊತೆ ಒಂದು ಚಟ್ನಿ. ಇದು ಕಡಲೆಕಾಯಿ ಬೀಜ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಮಾಡಿರೋದು. ನಳಿನೀಸ್ ಕ್ವಿಸಿನ್ ವೆಜ್ ನನ್ನ ಚಾನಲ್ ಗೊತ್ತೇ ಇದೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ಇನ್ನೂ ಜಾಸ್ತಿ ರೆಸಿಪೀಸ್ ಹಾಕ್ತೀನಿ ಇದೇ ಥರನೇ ನಾನು. ಬರೀ ನೋಡಿದ್ರೆ ಆಗಲಿಲ್ಲ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಮಾಡಬೇಕು, ಮಾಡ್ಕೋತೀರಲ್ವಾ? ಹೋಗಿ ಬರಲಾ? ಬಾಯ್.